ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ಈಗ ನೀವು ನೋಡ್ತಾ ಇರೋ ಈ ಸೈಟಲ್ಲಿ ಬಂದುಬಿಟ್ಟು ಒಂದು 4 ಟ್ಯಾಂಕ್ ಇರುತ್ತೆ. ಟ್ಯಾಂಕ್ 1, ಟ್ಯಾಂಕ್ 2, ಟ್ಯಾಂಕ್ 3 ಮತ್ತು ಟ್ಯಾಂಕ್ 4 ಅಂತ ಹೇಳಿ. ಈ 4 ಟ್ಯಾಂಕಿಗೂ ಕೂಡ ಒಂದೇ ಮೋಟ್ರ್ ಇರುತ್ತೆ. ಒಂದು ಮೋಟ್ರಿಂದ ಇಲ್ಲಿ ಫೀಡಿಂಗ್ ಲೈನ್ ಇಲ್ಲಿರುತ್ತೆ. ಇಲ್ಲಿಂದ ಈ ಟ್ಯಾಂಕಿಗೆ ಫಸ್ಟ್ ಟ್ಯಾಂಕಿಗೆ ನೀರು ಬರುತ್ತೆ. ಈ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇತ್ತು ಅಂದರೆ 4 ಟ್ಯಾಂಕಲ್ಲಿ ಯಾವ ಟ್ಯಾಂಕಲ್ಲಿ ನೀರು ಕಡಿಮೆ ಆದರೂ ಕೂಡ ನನಗೆ ಮೋಟ್ರ್ ಆನ್ ಆಗಬೇಕು, ನೀವು ಯಾವ ಥರ ಆದರೂ ನನಗೆ ಮಾಡಿಕೊಡಿ ಅಂತ ಇತ್ತು. ಸೊ ಈಗ ಇರೋವಂಥ ರೆಗ್ಯುಲರ್ ವಾಟರ್ ಲೆವೆಲ್ ಕಂಟ್ರೋಲರ್ನ ಯೂಸ್ ಮಾಡಿಕೊಂಡು ಆ ಕಂಟ್ರೋಲರಿಂದನೇ ನಾವು ಈ ರೀತಿ ಫ್ಲೋಟು ಸೀರೀಸ್ ಕನೆಕ್ಟ್ ಮಾಡಿಬಿಟ್ಟು 4 ಟ್ಯಾಂಕ್ಸ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಈ 4 ಟ್ಯಾಂಕಲ್ಲಿ 3 ಟ್ಯಾಂಕ್ ಫುಲ್ ಇದ್ದು 4ನೇ ಟ್ಯಾಂಕ್ ನೀರು ಕಡಿಮೆ ಇದ್ದರೂ ಕೂಡ ತಾನಾಗಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. 4 ಟ್ಯಾಂಕ್ ಫಿಲ್ ಆಗಿದ ನಂತರ ತಾನಾಗಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇದ್ರ ಕನೆಕ್ಷನ್ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ಇದು ಸಿಸ್ಟಮ್ ಹತ್ರದಿಂದ ಬರ್ತಾ ಇರೋವಂಥ ಕೇಬಲ್. ನಮಗೆ 2 ಕೋರ್ ಇದ್ದರೆ ಸಾಕು ಈ ಫ್ಲೋಟ್ ಬೇಸ್ಡ್ ವಾಟರ್ ಲೆವೆಲ್ ಕಂಟ್ರೋಲರ್ಗೆ. ಈ 2 ವೈರ್ನ ಯಾವ ರೀತಿ ಕನೆಕ್ಟ್ ಮಾಡಬೇಕಂದ್ರೆ, ಈಗ ನೋಡಿ ಇದೊಂದು ಫ್ಲೋಟು, ಈ ವೈರ್ ಹಿಡ್ಕೊ. ಇದು ಫಸ್ಟ್ ಟ್ಯಾಂಕ್ ಫ್ಲೋಟ್, ಇದು ಫಸ್ಟ್ ಟ್ಯಾಂಕ್, ಇದು ಫ್ಲೋಟು. ಫಸ್ಟು ಸಿಸ್ಟಮಿಂದ ಬರ್ತಾ ಇರೋವಂಥ ವೈರ್ನ ನಾವು ಫ್ಲೋಟ್ 1ಗೆ ಕಾಮನ್ನಾಗಿ ಕನೆಕ್ಟ್ ಮಾಡಬೇಕು. ಓಕೆ, ಮತ್ತು ಫ್ಲೋಟ್ 1ಇಂದ ಬರ್ತಾ ಇರೋವಂಥ ವೈರ್ನ ಟ್ಯಾಂಕ್ 2 ಫ್ಲೋಟ್ಗೆ ಇನ್ಪುಟ್ ಕೊಡಬೇಕು. ಟ್ಯಾಂಕ್ 2 ಫ್ಲೋಟಿಂದ ನೆಕ್ಸ್ಟ್ ಒಂದೇ ವೈರ್ ಸಾಕು, ಅಲ್ಲಿಂದ ಟ್ಯಾಂಕ್ 3ಗೆ ಕೊಡಬೇಕು. ಟ್ಯಾಂಕ್ 3ಇಂದ ಟ್ಯಾಂಕ್ 4ಗೆ ಕೊಡಬೇಕು. ಟ್ಯಾಂಕ್ 4ಇಂದ ಮತ್ತೆ ಇನ್ನೊಂದು ವೈರ್, ಫೈನಲ್ ವೈರ್ ಬರುತ್ತಲ್ವ, ಇದು ಟ್ಯಾಂಕ್ 4ಇಂದ ಬರ್ತಾ ಇರೋವಂಥ ವೈರು ಸಿಸ್ಟಮ್ಗೆ ರೀಕನೆಕ್ಟ್ ಆಗುತ್ತೆ. ಈ ರೀತಿ ಫುಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಎಷ್ಟು ಟ್ಯಾಂಕ್ ಇದ್ದರೂ ಕೂಡ ಮಾಡ್ಕೋಬೋದು. ಇನ್ ಕೇಸ್ ನಾಳೆ ಇವ್ರು ಬಂದುಬಿಟ್ಟು ಈಗ 4 ಟ್ಯಾಂಕ್ ಇದೆ, ಈ ಕಡೆ ಇನ್ನೂ 2 ಟ್ಯಾಂಕ್ ಇದ್ದಾವೆ, ಅದಕ್ಕೆ ಕೂಡ ನನಗೆ ಇದೇ ಮೋಟ್ರಿಂದ ಇದೇ ಪ್ಯಾರಾಮೀಟ್ರ್ ಆಗಬೇಕು ಅಂದರೆ ಇಲ್ಲಿರೋವಂಥ ಈ ವೈರ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಟ್ಯಾಂಕು 5ನೇ ಟ್ಯಾಂಕು, 6ನೇ ಟ್ಯಾಂಕು, 6ನೇ ಟ್ಯಾಂಕಿಂದ ತೊಗೊಂಡು ಬಂದುಬಿಟ್ಟು ಇಲ್ಲಿ ಸಿಸ್ಟಮ್ ಕೊಟ್ಬಿಟ್ರೆ 6 ಟ್ಯಾಂಕ್ ಕಂಟ್ರೋಲರ್ ಆಗುತ್ತೆ. ಈ ಥರ ನಾವು ಎಷ್ಟು ಟ್ಯಾಂಕ್ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು.